ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕೇಂದ್ರ ಸರ್ಕಾರದಿಂದ ಅತಿ ದೊಡ್ಡ ನಿರ್ಧಾರ. ದೇಶದ ಲೇಬರ್ ಕೋಡ್ಗಳಲ್ಲಿ ಅತಿ ದೊಡ್ಡ ಬದಲಾವಣೆ. ದೇಶಾದ್ಯಂತ ಜಾರಿ ಆಗೇ ಬಿಡ್ತು 4 ಹೊಸ ಕಾನೂನುಗಳು. 50 ಕೋಟಿ ಉದ್ಯೋಗಿಗಳಿಗೆ ಬಂಪರ್. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರವು ತುಂಬಾನೇ ಕ್ರಾಂತಿಕಾರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಅದರ ಭಾಗವಾಗಿ ದೇಶಾದ್ಯಂತ 4 ಹೊಸ ಕಾರ್ಮಿಕ ಕಾನೂನುಗಳು ಜಾರಿಯಾಗಿವೆ. ಈ 4 ಹೊಸ ಕಾನೂನುಗಳನ್ನ ತುಂಬಾನೇ ಮಹತ್ವವಾದಂತಹ ಮತ್ತು ಮುಂದಿನ ದಿನಮಾನಗಳಲ್ಲಿ ದೇಶಾದ್ಯಂತ ಮುಖ್ಯವಾದಂತಹ ಬದಲಾವಣೆಗಳನ್ನ ಹುಟ್ಟುಹಾಕುವಂತಹ ಕಾನೂನುಗಳು ಅಂತ ಚರ್ಚಿಸಲಾಗುತ್ತಿದೆ. ಕೇಂದ್ರ ಸರ್ಕಾರವು ಹಳೆಯ ಬ್ರಿಟಿಷರ ಕಾಲದ 29 ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿ ಈಗಿನ ಕಾಲಕ್ಕೆ ತಕ್ಕಂತೆ 4 ಹೊಸ ಕಾನೂನುಗಳನ್ನ ಜಾರಿಗೆ ತಂದಿದೆ ಮತ್ತು ಈ ಕಾನೂನುಗಳು ನವೆಂಬರ್ 21ರಿಂದ ದೇಶಾದ್ಯಂತ ಜಾರಿಯಾಗಿವೆ. ಕೇಂದ್ರ ಸರ್ಕಾರವು ತೆಗೆದುಕೊಂಡಿರುವ ಈ ನಿರ್ಧಾರವನ್ನ ಇಂಡಸ್ಟ್ರಿಯಲ್ ಸೆಕ್ಟರ್ ನಲ್ಲಿ, ಅಂದರೆ ಔದ್ಯೋಗಿಕ ವಲಯದಲ್ಲಿ ಒನ್ ಆಫ್ ದ ಹಿಸ್ಟಾರಿಕಲ್ ಡಿಸಿಷನ್ ಅಂತಾನೆ ಪರಿಗಣಿಸಲಾಗುತ್ತಿದೆ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರವು ಜಾರಿ ಮಾಡಿರುವ ಈ 4 ಹೊಸ ಕಾರ್ಮಿಕ ಕಾನೂನುಗಳನ್ನ ಐತಿಹಾಸಿಕ ಮತ್ತು ಕ್ರಾಂತಿಕಾರಿಕ ಕಾನೂನುಗಳು ಅಂತಾನೆ ಬಣ್ಣಿಸಲಾಗುತ್ತಿದೆ. ಸೊ ಫ್ರೆಂಡ್ಸ್, ಈ 4 ಹೊಸ ಕಾರ್ಮಿಕ ಕಾನೂನುಗಳ ಜಾರಿಯಿಂದ ದೇಶಾದ್ಯಂತ ಇರುವಂತಹ ಸರಿಸುಮಾರು 50 ಕೋಟಿಗಿಂತ ಹೆಚ್ಚಿನ ಉದ್ಯೋಗಿಗಳ ಉದ್ಯೋಗದ ದಿಕ್ಕೆ ಬದಲಾಗಲಿದೆ. ಈ 4 ಹೊಸ ಕಾನೂನುಗಳಿಂದಾಗಿ ಸಣ್ಣ ಉದ್ಯೋಗಿಗಳಿಂದ ಹಿಡಿದು ಗಿಗ್ ವರ್ಕರ್ಸ್, ಪ್ಲಾಟ್ಫಾರ್ಮ್ ವರ್ಕರ್ಸ್, IT ವರ್ಕರ್ಸ್, ಗಾರ್ಮೆಂಟ್ ವರ್ಕರ್ಸ್, ಫ್ಯಾಕ್ಟರಿ ವರ್ಕರ್ಸ್, ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳು, ಹೀಗೆ ಪ್ರತಿಯೊಬ್ಬರ ಕೆಲಸದ ದಿಕ್ಕೆ ಬದಲಾಗಲಿದೆ. ಜೊತೆಗೆ ಇಲ್ಲಿ ಪ್ರತಿಯೊಬ್ಬ ವರ್ಕರ್ನ ಕೆಲಸದ ಟೈಮಿಂಗ್, ಸ್ಯಾಲರಿ, OT, ಇನ್ಶೂರೆನ್ಸ್, ಗ್ರಾಚ್ಯುಟಿ, ಅದೇ ರೀತಿಯಾಗಿ ESI, PF ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಬದಲಾವಣೆ ಆಗುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ 4 ಹೊಸ ಕಾರ್ಮಿಕ ಕಾನೂನುಗಳನ್ನ ಐತಿಹಾಸಿಕ ಮತ್ತು ಕ್ರಾಂತಿಕಾರಿಕ ಕಾನೂನುಗಳಂತಾನೆ ಹೇಳಲಾಗುತ್ತಿದೆ. ಓಕೆ ಬನ್ನಿ ಫ್ರೆಂಡ್ಸ್, ಕೇಂದ್ರ ಸರ್ಕಾರವು ಬ್ರಿಟಿಷರ ಕಾಲದ ಹಳೆಯ 29 ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ 4 ಹೊಸ ಕಾರ್ಮಿಕ ಕಾನೂನುಗಳು ಯಾವುವು? ಈ 4 ಹೊಸ ಕಾನೂನುಗಳಿಂದಾಗಿ ದುಡಿಯುವ ಮತ್ತು ಉದ್ಯೋಗ ಮಾಡುವಂತಹ ಜನರಿಗೆ ಏನು ಉಪಯೋಗ, ಜೊತೆಗೆ ಈ 4 ಹೊಸ ಕಾನೂನುಗಳಲ್ಲಿ ಏನೇನು ಪ್ರಪೋಸಲ್ ಇದೆ ಮತ್ತು ಯಾಕೆ ಈ 4 ಕಾನೂನುಗಳನ್ನ ದೇಶದ ಇತಿಹಾಸದಲ್ಲಿ ಐತಿಹಾಸಿಕ ಮತ್ತು ಕ್ರಾಂತಿಕಾರಿಕ ಕಾನೂನುಗಳಂತ ಕರೆಯಲಾಗುತ್ತದಂತೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ವಿಡಿಯೋವನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ. ಜೊತೆಗೆ ಫ್ರೆಂಡ್ಸ್, ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದರೆ, ನೀವು ಈ ವಿಡಿಯೋಗೆ ಹೈಪ್ ಮಾಡುವುದನ್ನ ಮರೆಯಬೇಡಿ. ಓಕೆ ಬನ್ನಿ ಫ್ರೆಂಡ್ಸ್, ದೇಶದ ಇತಿಹಾಸದಲ್ಲೇ ಅತಿ ಮಹತ್ವವಾದಂತಹ ಮತ್ತು ಕ್ರಾಂತಿಕಾರಿಕ ಆದಂತಹ ಈ 4 ಹೊಸ ಲೇಬರ್ ಆಕ್ಟ್ ನಲ್ಲಿ ಏನೇನಿದೆ ಅಂತ ಡಿಟೇಲ್ ಆಗಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ 4 ಹೊಸ ಕಾನೂನುಗಳು ದೇಶದ ಪ್ರತಿಯೊಂದು ಕುಟುಂಬಕ್ಕೂ ಒಂದಿಲ್ಲ ಒಂದು ರೀತಿಯಲ್ಲಿ ಸಂಬಂಧ ಪಡುವುದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಗಳಿಗೆ ತಪ್ಪದೆ ಶೇರ್ ಮಾಡಿ. ಇದರಿಂದ ಅವರಿಗೆ ತುಂಬಾನೇ ಅನುಕೂಲವಾಗುತ್ತದೆ. ನೋಡಿ ಫ್ರೆಂಡ್ಸ್, ಕೇಂದ್ರ ಸರ್ಕಾರವು ಬ್ರಿಟಿಷರ ಕಾಲದ ಹಳೆಯ 29 ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿ ಹೊಸದಾಗಿ ಜಾರಿ ಮಾಡಿರುವಂತಹ ಆ 4 ಕಾನೂನುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಇಲ್ಲಿ ಮೊದಲನೇ ಕಾನೂನು ದ ಕೋಡ್ ಆನ್ ವೇಜಸ್ 2019, ಹಾಗೆ ಎರಡನೇ ಕಾನೂನು ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 ಮತ್ತು ಮೂರನೆಯ ಕಾನೂನು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020, ಹಾಗೆ ನಾಲ್ಕನೆಯ ಮತ್ತು ಕೊನೆಯ ಕಾನೂನು ಅಂದರೆ ಅದು ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ 2020 ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ಇನ್ನು ಈ 4 ಹೊಸ ಕಾನೂನುಗಳಲ್ಲಿರುವಂತಹ ಮಹತ್ವವಾದಂತಹ ಮತ್ತು ಅಷ್ಟೇ ಪ್ರಮುಖವಾದಂತಹ ಅಂಶಗಳು ಯಾವುವು ಮತ್ತು ಅವು ಹೇಗೆ 50 ಕೋಟಿಗಿಂತ ಹೆಚ್ಚಿನ ವರ್ಕರ್ಸ್ಗೆ ಸಹಾಯವಾಗುತ್ತವೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇನ್ನು ಈ ಹೊಸ ಕಾನೂನುಗಳ ಪ್ರಕಾರ ಉದ್ಯೋಗವನ್ನ ನೀಡುವಂತಹ ಸಂಸ್ಥೆಗಳು ಉದ್ಯೋಗವನ್ನ ಪಡೆದಂತಹ ವ್ಯಕ್ತಿಗೆ ಕಡ್ಡಾಯವಾಗಿ ನೇಮಕಾತಿ ಪತ್ರ ಅಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕಂಪಲ್ಸರಿಯಾಗಿ ಕೊಡಲೇಬೇಕು.
ಅದೇ ರೀತಿಯಾಗಿ ಗಿಗ್ ವರ್ಕರ್ಸ್, ಪ್ಲಾಟ್ಫಾರ್ಮ್ ವರ್ಕರ್ಸ್, ಗಾರ್ಮೆಂಟ್ಸ್ ವರ್ಕರ್, ಹೀಗೆ ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುವಂತಹ ವರ್ಕರ್ಸ್ಗಳು ಉದ್ಯೋಗವನ್ನು ನೀಡುವಂತಹ ಸಂಸ್ಥೆಗಳು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕಂಪಲ್ಸರಿ ಆಗಿ ಕೊಡಲೇಬೇಕು. ನೋಡಿ, ಇಲ್ಲಿ ಎಲ್ಲಾ ರೀತಿಯ ವರ್ಕರ್ಸ್ ಗಳಿಗೆ ಅಂದರೆ ಪತ್ರಕರ್ತರಿಗೆ ಆಗಲಿ, ಅದೇ ರೀತಿಯಾಗಿ ಟೀ ಅಥವಾ ಕಾಫಿ ಪ್ಲಾಂಟೇಶನ್ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗಾಗಲಿ, ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಂತಹ ಡಬ್ಬಿಂಗ್ ಬಾಯ್ ಮತ್ತು ಲೈಟ್ ಬಾಯ್ ಕಾರ್ಮಿಕರಿಗೆ, ಮತ್ತು ಅದೇ ರೀತಿಯಾಗಿ ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ, ಗಿಗ್ ವರ್ಕರ್ಸ್ ಅಂದರೆ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಬಾಯ್ಗಳಾಗಿ ಕೆಲಸ ಮಾಡುವಂತಹ ಅಂದರೆ ಇ ಕಾಮರ್ಸ್ ಸಂಸ್ಥೆಗಳಾದಂತಹ ಫ್ಲಿಪ್ಕಾರ್ಟ್, ಅಮೆಜಾನ್, ಬ್ಲಿಂಕಿಟ್, ಸ್ವಿಗ್ಗಿ, ಜೊಮ್ಯಾಟೊ ಈ ರೀತಿಯ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಬಾಯ್ಗಳಾಗಿ ಕೆಲಸ ಮಾಡುವಂತಹ ಗಿಗ್ ವರ್ಕರ್ಸ್ ಗಳಿಗೂ ಕಂಪಲ್ಸರಿಯಾಗಿ ಸಂಸ್ಥೆಗಳು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡಲೇಬೇಕು. ಅದೇ ರೀತಿಯಾಗಿ ಈ ಎಲ್ಲಾ ರೀತಿಯ ಕಾರ್ಮಿಕರುಗಳು ಉದ್ಯೋಗವನ್ನು ನೀಡುವಂತಹ ಸಂಸ್ಥೆಗಳು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳಾದಂತಹ PF, ESI, ಗ್ರಾಚ್ಯುಟಿ, ಇನ್ಶೂರೆನ್ಸ್ ಗಳನ್ನ ಕಂಪಲ್ಸರಿಯಾಗಿ ವ್ಯವಸ್ಥೆ ಮಾಡಿ ಕೊಡಲೇಬೇಕು. ಇನ್ನು ಮುಂದೆ ಮಹಿಳೆ ಮತ್ತು ಪುರುಷ ಕಾರ್ಮಿಕರಿಗೆ ಸಮಾನ ವೇತನವನ್ನ ನೀಡುವುದು ಕಂಪಲ್ಸರಿ ಆಗಿದೆ. ಅಂದರೆ ಇಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಂಬಳದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನ ಸಂಸ್ಥೆಗಳು ಮಾಡುವಂತಿಲ್ಲ. ಇನ್ನು ಅದೇ ರೀತಿಯಾಗಿ ನೈಟ್ ಶಿಫ್ಟ್ ಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಕಂಪಲ್ಸರಿಯಾಗಿ ಸೆಕ್ಯೂರಿಟಿಯನ್ನ ಒದಗಿಸುವುದು ಸಂಸ್ಥೆಗಳ ಜವಾಬ್ದಾರಿಯಾಗಿದೆ. ಜೊತೆಗೆ ಈ ಮಹಿಳೆಯರ ಕುಂದು ಕೊರತೆಗಳನ್ನ ನಿವಾರಿಸಲು ಸಂಸ್ಥೆಗಳಲ್ಲಿ ಕುಂದು ಕೊರತೆಗಳ ನಿವಾರಣಾ ಕಮಿಟಿಯನ್ನ ರಚನೆ ಮಾಡುವುದು ಮತ್ತು ಆ ಕಮಿಟಿಯಲ್ಲಿ ಕಂಪಲ್ಸರಿಯಾಗಿ ಮಹಿಳೆಯರನ್ನ ಸದಸ್ಯರನ್ನಾಗಿ ಮಾಡುವುದು ಸಂಸ್ಥೆಗಳ ಜವಾಬ್ದಾರಿ ಆಗಿರುತ್ತದೆ. ಇದು ಎಲ್ಲದರ ಜೊತೆಗೆ 40 ವರ್ಷ ಅಥವಾ 40 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗೆ ವರ್ಷಕ್ಕೊಮ್ಮೆ ಅವರ ಆರೋಗ್ಯ ತಪಾಸಣೆಯನ್ನ ಮಾಡುವುದು ಕಂಪಲ್ಸರಿ ಆಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇನ್ನು ಕೇಂದ್ರ ಸರ್ಕಾರವು ಜಾರಿ ಮಾಡಿರುವಂತಹ ಈ ಕಾನೂನುಗಳಲ್ಲಿ ಅತಿ ಪ್ರಮುಖವಾದಂತಹ ಅಂಶ ಅಂದರೆ ಅದು ನಿರ್ದಿಷ್ಟ ಅವಧಿಗೆ ಕೆಲಸವನ್ನ ಮಾಡುವಂತಹ ಉದ್ಯೋಗಿಗಳಿಗೆ 1 ವರ್ಷದ ಬಳಿಕ ಗ್ರಾಚ್ಯುಟಿಯನ್ನ ನೀಡುವುದಾಗಿದೆ. ನಿರ್ದಿಷ್ಟ ಅವಧಿಗೆ ಅಂದರೆ 1 ವರ್ಷ ಅಥವಾ 2 ವರ್ಷ ಅಂತ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುವಂತಹ ನಿರ್ದಿಷ್ಟ ಅವಧಿಯ ವರ್ಕರ್ಸ್ ಗಳಿಗೂ ಸಂಸ್ಥೆಗಳು ಗ್ರಾಚ್ಯುಟಿಯನ್ನ ನೀಡಲೇಬೇಕಾಗುತ್ತದೆ. ಜೊತೆಗೆ ಇನ್ನು ಮುಂದೆ ಹೆಚ್ಚಿನ ಅವಧಿಗೆ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಅಂದರೆ ಓವರ್ ಟೈಮ್ ಮಾಡುವಂತಹ ಕಾರ್ಮಿಕರಿಗೆ ದುಪ್ಪಟ್ಟು ಸಂಬಳವನ್ನ ನೀಡುವುದು ಕಂಪಲ್ಸರಿ ಆಗಿರುತ್ತದೆ. ಅದೇ ರೀತಿಯಾಗಿ ಅಪಾಯಕಾರಿ ಕೆಲಸಗಳನ್ನ ಮಾಡುವಂತಹ ಕಾರ್ಮಿಕರಿಗೆ 100% ಸೇಫ್ಟಿಯನ್ನ ಒದಗಿಸುವುದು ಕಡ್ಡಾಯವಾಗಿರುತ್ತದೆ. ಮತ್ತು ಈ ರೀತಿಯ ಸೆಕ್ಯೂರಿಟಿಯನ್ನ ನೀಡುವುದನ್ನು ಮಾನಿಟರ್ ಮಾಡಲು ಸೇಫ್ಟಿ ಆಫೀಸರ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವುದು ಈ ಕಾನೂನುಗಳಲ್ಲಿ ಒಳಗೊಂಡಿದೆ. ಅದೇ ರೀತಿಯಾಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೂ ಪರ್ಮನೆಂಟ್ ಉದ್ಯೋಗಿಗಳ ತರನೇ ರಜೆ, ವೈದ್ಯಕೀಯ ವ್ಯವಸ್ಥೆ ಮತ್ತು ಸಾಮಾಜಿಕ ಭದ್ರತೆಯ ಸ್ಕೀಮ್ಗಳನ್ನ ಒದಗಿಸುವುದು ಕಡ್ಡಾಯವಾಗಿದೆ. ಇವಾಗ ತಿಳಿಸಿದಂತಹ ಈ ಎಲ್ಲಾ ಅಂಶಗಳ ಜೊತೆಗೆ ಕೊನೆಯ ಅತಿ ಪ್ರಮುಖವಾದಂತಹ ಅಂಶ ಅಂದರೆ ಅದು ಸಂಸ್ಥೆಗಳು ಎಲ್ಲಾ ರೀತಿಯ ಉದ್ಯೋಗಿಗಳಿಗೆ ಕನಿಷ್ಠ ವೇತನವನ್ನ ನೀಡಲೇಬೇಕು ಮತ್ತು ಈ ವೇತನವನ್ನ ಉದ್ಯೋಗಿಗಳಿಗೆ ಸಂಸ್ಥೆಗಳು ಪ್ರತಿ ತಿಂಗಳು 7ನೇ ತಾರೀಕಿನ ಒಳಗಾಗಿ ನೀಡಬೇಕು. ಇನ್ ಕೇಸ್ ಉದ್ಯೋಗವನ್ನ ನೀಡುವಂತಹ ಸಂಸ್ಥೆಗಳು ಉದ್ಯೋಗಿಗಳಿಗೆ ಪ್ರತಿ ತಿಂಗಳು 7ನೇ ತಾರೀಕಿನ ಒಳಗಾಗಿ ಸಂಬಳವನ್ನ ನೀಡಲಿಲ್ಲ ಅಂದರೆ ಅಂತಹ ಸಂಸ್ಥೆಗಳಿಗೆ ದಂಡವನ್ನ ವಿಧಿಸುವಂತಹ ಅಂಶನೂ ಈ ಕಾನೂನುಗಳಲ್ಲಿ ಒಳಗೊಂಡಿದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಕೇಂದ್ರ ಸರ್ಕಾರವು ಜಾರಿ ಮಾಡಿರುವಂತಹ 4 ಹೊಸ ಕಾರ್ಮಿಕ ಕಾನೂನುಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.